ನಮಸ್ಕಾರ. ಇದು ಚೌಪದಿಯ ಚೌಕಟ್ಟು ಕುರಿತು ಮಾತು. ಕನ್ನಡ ನುಡಿಯ ಬಗ್ಗೆ ಕವಿ ದಿನಕರ್ ದೇಸಾಯಿ ಅವರು ಚೌಪದಿಯಲ್ಲಿ ಕಟ್ಟುಕೊಟ್ಟ ಚುಟುಕ ಭಾಳ ಅದ್ಭುತವಾದದ್ದು. ನನ್ನ ಕನ್ನಡ ನುಡಿಯೇ ನೀನೆನಿತು ಚಂದ, ಏನಿತು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ಅಂತ ಕವಿ ದಿನಕರ್ ಹೇಳ್ತಾರೆ. ಅವರಿಗೆ ಕನ್ನಡದ ಬಗ್ಗೆ ಭಾಳ ಅದ್ಭುತವಾದಂಥ ಒಂದು ಪ್ರೀತಿ, ಕಳಕಳಿ ಮತ್ತು ಕಾಳಜಿ. ಕರ್ನಾಟಕ ಏಕೀಕರಣದ ಕರಡನ್ನು ಬರೆದುಕೊಟ್ಟವರು ಅವರು. ಅದು ಜನಸೇವಕದಲ್ಲಿಯೂ ಬಂದಿದೆ. ಆದರೆ ದಿನಕರ್ ದೇಸಾಯಿ ಅವರ ಹೆಸರನ್ನು ಭಾಳ ಜನ ಹೇಳಲಿಲ್ಲ. ಆ ಬಗ್ಗೆ SR ಕಂಠಿಯವರು ಒಂದು ಕೃತಜ್ಞತೆಯ ಪತ್ರವನ್ನು ಬರೀತಾರೆ ಅವರು ಬರೆದುಕೊಟ್ಟ ಸಲುವಾಗಿ. ಹಾಗೆ ನನ್ನ ಕನ್ನಡ ನುಡಿಯೇ ನೀನೆನಿತು ಚಂದ, ನನ್ನ ಕನ್ನಡದ ನುಡಿಯೇ ನೀನು ಎಷ್ಟು ಚಂದ, ನೀನೆಷ್ಟು ಚಂದ, ಏನಿತು ಗೀಚಿದರೂ ಆಗುವುದು ಶ್ರೀಗಂಧ. ಹೇಗೆ ಗೀಚು ಅದು ಶ್ರೀಗಂಧ ಆಗ್ತದೆ. ಶ್ರೀಗಂಧ ನಮ್ಮ ನಾಡಿನ ಭಾಳ ದೊಡ್ಡ ಸಂಪತ್ತು. ಅದು ಗಂಧದ ಗುಡಿ ಅಂತ ಸಿನಿಮಾಗಳೆಲ್ಲ ಬಂದು ಈ ಕರ್ನಾಟಕವನ್ನು ಗಂಧದ ಗುಡಿ ಅಂತಲೇ ಕರೀತಾರೆ. ಹಾಗೆ ಕನ್ನಡವನ್ನು ಹೇಗೆ ಗೀಚಿತೋ ಅದು ಶ್ರೀಗಂಧ ಆಗ್ತದೆ. ಶ್ರೀಗಂಧದ ಗುಣ ಅಂದರೆ ಪರಿಮಳವನ್ನು ಸೂಸುವಂಥದ್ದು, ಪರಿಮಳವನ್ನು ಬೀರುವಂಥ. ದೇವರ ತಲೆಗೆ ಅದನ್ನು ಬೊಟ್ಟನ್ನಾಗಿ ಇಡಲಾಗ್ತದೆ, ದೇವರ ಮೈಗೆ ಶ್ರೀಗಂಧವನ್ನು ಲೇಪಿಸಲಾಗ್ತದೆ. ಶ್ರೀಗಂಧದಲ್ಲಿ ಔಷಧಿಯ ಗುಣ ಇದೆ. ಏನಿತು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು. ಈ ಕನ್ನಡದ ಶಬ್ದ ಸಂಪತ್ತಿದೆಯಲ್ಲ, ಅದು ಶೃಂಗಾರದ ಗಣಿ. ಅಲ್ಲಿ ಎಲ್ಲವೂ ಇದೆ. ಈ ಹಳಗನ್ನಡ ಕಾವ್ಯವನ್ನು, ನಡುಗನ್ನಡ ಕಾವ್ಯವನ್ನು, ಹೊಸಗನ್ನಡ ಕಾವ್ಯವನ್ನು, ಅದೇ ರೀತಿ ಕಾದಂಬರಿಯನ್ನು, ಕಥೆಯನ್ನು, ವಿಮರ್ಶೆಯನ್ನು ಎಲ್ಲವನ್ನೂ ನೋಡಿದರೆ ಆ ಶಬ್ದ ಸಂಪತ್ತಿನ ಒಂದು ಅರಿವು ನಮಗಾಗ್ತದೆ. ಅದು ಅಪಾರವಾದದ್ದು. ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ಅಂತ. ಬಂಗಾರಕ್ಕೆ ಭಾಳ ಬೆಲೆ ಇದೆ, ಆದರೆ ಅದಕ್ಕಿಂತ ನುಡಿಮುತ್ತಿಗೆ ಇನ್ನೂ ಹೆಚ್ಚಿನ ಬೆಲೆ ಇದೆ. ನುಡಿ ಇದೆಯಲ್ಲ, ನುಡಿಯ ಗುಡಿ ಅದು. ಅದು ನುಡಿ ಅಂದರೆ, ಗುಡಿ ಅಂದರೆ ಧ್ವಜ, ನುಡಿಯ ಧ್ವಜ ಅದು. ನಮ್ಮ ಅಸ್ಮಿತೆಯ, ನಮ್ಮ ಅನನ್ಯತೆಯ, ನಮ್ಮ ಅಂತಃಸಾಕ್ಷಿಯ ಧ್ವಜವಾಗಿರ್ತದೆ. ಆದ್ದರಿಂದ ಬಂಗಾರಕ್ಕಿಂತಲೂ ಶ್ರೇಷ್ಠ. ನಮ್ಮ ನುಡಿಮುತ್ತು ಹೇಗಿದೆ ಅಂದರೆ ಅದು ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು. ಅದಕ್ಕೆ ಕನ್ನಡವೆನೆ ಎನ್ನೆದೆ ಕುಣಿದಾಡುವುದು ಅಂತ ಕವಿ ಹೇಳ್ತಾರೆ. ಹಾಗೆ ಕನ್ನಡ ನಮ್ಮ ಬದುಕಿನ ಭಾಳ ದೊಡ್ಡ ಮಹತ್ವದ ಅಂಶ. ಕನ್ನಡ ಇಲ್ಲದೆ ನಾವು ಉಸಿರು ಕಳ್ಕೊಳ್ತೀವಿ. ಅಂಥ ಕನ್ನಡದ ಬಗ್ಗೆ ಅವರು ದಿನಕರ್ ದೇಸಾಯಿ ಈ ಚುಟುಕದಲ್ಲಿ